ಎಲ್ಲರಿಗೂ ನಮಸ್ಕಾರ. ಕಗ್ಗನ ಕಣ್ಣಂತೆ ಸರಣಿ ಸಂಚಿಕೆಯ 2ನೇ ಆವೃತ್ತಿಗೆ ಎಲ್ಲರಿಗೂ ಸ್ವಾಗತ. ಮಾನ್ಯ ಡಿ.ವಿ.ಜಿಯವರು ಕಗ್ಗದ ಕವನಗಳಲ್ಲಿ ಸೃಷ್ಟಿಯಿಂದ ಹಿಡಿದು ಸೃಷ್ಟಿಕರ್ತನ ಬಗ್ಗೆ, ಬದುಕಿನ ಬಗ್ಗೆ, ಜೀವನದ ರಗಳೆಗಳ ಬಗ್ಗೆ, ಸಾವಿನ ಬಗ್ಗೆ, ಎಲ್ಲ ವಿಷಯಗಳ ಬಗ್ಗೆಯೂ ಬಿಡಿಸಿ ಹೇಳಿದ್ದಾರೆ. ಅವರ ಬದುಕಿನ ಅನುಭವವನ್ನು, ಸಾರವನ್ನು ಪದಗಳಲ್ಲಿ ಹೆಣೆದು ಕವನದ ರೂಪದಲ್ಲಿ ನಮಗಾಗಿ ಕಟ್ಟಿಕೊಟ್ಟಿದ್ದಾರೆ. ಇಂದು ಅವರು ಬದುಕಿನ ಬಗ್ಗೆ ಹೇಳಿರುವ ಕೆಲವು ಕವನಗಳನ್ನು ನೋಡೋಣ. ಮೊದಲನೆಯ ಕವನ ಹೀಗಿದೆ. ಕಲೆಗಳಲ್ಲಿ ಪರಮ ಕಲೆ, ಕಲೆಗಳಲ್ಲಿ ಪರಮ ಕಲೆ, ಜೀವನದ ಲಲಿತ ಕಲೆ. ಕಲೆಗಳಲ್ಲಿ ಪರಮ ಕಲೆ, ಜೀವನದ ಲಲಿತ ಕಲೆ. ಕಲಿಸಲದ ನಳವಲ್ಲ ಬಾಹ್ಯ ಬೋಧನೆಯಂ, ಕಲಿಸಲದ ನಳವಲ್ಲ ಬಾಹ್ಯ ಬೋಧನೆಯಂ. ಒಲಿದೊಲಿಸಿಕೊಳ್ಳುವ ಲೌಕಿಕ ನಯದ ಸೊಗಸ, ಒಲಿದೊಲಿಸಿಕೊಳ್ಳುವ ಲೌಕಿಕ ನಯದ ಸೊಗಸ ನೀಂ. ತಿಳಿಯುವುದೊಳ ಹದದಿಂದ ಮಂಕುತಿಮ್ಮ. ಒಲಿದೊಲಿಸಿಕೊಳ್ಳುವ ಲೌಕಿಕ ನಯದ ಸೊಗಸ ನೀಂ, ತಿಳಿಯುವುದೊಳ ಹದದಿಂದ ಮಂಕುತಿಮ್ಮ ಎಂದು ಹೇಳುತ್ತಾರೆ ಡಿ.ವಿ.ಜಿಯವರು. ಜೀವನವನ್ನು ನಡೆಸುವುದು ಒಂದು ಅದ್ಭುತವಾದ ಶ್ರೇಷ್ಠವಾದ ಕಲೆ ಎನ್ನುವುದು ಅವರ ಅನಿಸಿಕೆ. ಇದನ್ನು ಹೊರಗಡೆಯ ಬೋಧನೆಯಿಂದ, ಉಪದೇಶದಿಂದ ಕಲಿಯುವುದಕ್ಕೆ ಸಾಧ್ಯವಿಲ್ಲ. ಜನರನ್ನು ಒಲಿಸಿಕೊಳ್ಳುವುದು, ಜನರು ಮೆಚ್ಚುವಂತೆ ನಡೆದುಕೊಳ್ಳುವುದು, ಅವರನ್ನು ನಾವು ಮೆಚ್ಚಿಕೊಳ್ಳುವುದು, ಈ ಒಂದು ಅಪರೂಪವಾದ ಕಲೆ ನಮ್ಮ ಒಳಗಿನ ಅನುಭವದಿಂದ ಬರುತ್ತದೆ. ಹೊರಗಿನಿಂದ ಇದನ್ನು ಕಲಿಯುವುದಕ್ಕೆ ಆಗುವುದಿಲ್ಲ ಎಂದು ಮಾನ್ಯ ಡಿ.ವಿ.ಜಿಯವರು ಹೇಳುತ್ತಾರೆ. ಈಗ 2ನೆಯ ಕವನದ ಕಡೆಗೆ ನೋಡೋಣ. ಅದರ ಸಾಲುಗಳು ಹೀಗಿವೆ. ಜೀವನವದೊಂದು ಕಲೆ, ಕಲೆಯ ಕಲಿಸುವುದೆಂತು. ಜೀವನವದೊಂದು ಕಲೆ, ಕಲೆಯ ಕಲಿಸುವುದೆಂತು. ಸಾವಿರ ನಿಯಮ ಯುಕ್ತಿಗಳ ನೊರೆದೊಡೆಯುಂ. ಆವುದೋ ಕುಶಲತೆ ಅದೊಂದಿರದೆ ಜಯವಿರದು. ಆವುದೋ ಕುಶಲತೆ ಅದೊಂದಿರದೆ ಜಯವಿರದು. ಆವಿವರ ನಿನ್ನೊಳಗೆ ಮಂಕುತಿಮ್ಮ. ಆವಿವರ ನಿನ್ನೊಳಗೆ ಮಂಕುತಿಮ್ಮ. ಜೀವನವದೊಂದು ಕಲೆ, ಕಲೆಯ ಕಲಿಸುವುದೆಂತು. ಸಾವಿರ ನಿಯಮ ಯುಕ್ತಿಗಳ ನೊರೆದೊಡೆಯುಂ. ಆವುದೋ ಕುಶಲತೆ ಅದೊಂದಿರದೆ ಜಯವಿರದು. ಆವಿವರ ನಿನ್ನೊಳಗೆ ಮಂಕುತಿಮ್ಮ ಎಂದು ಈ ಕವನದ ಸಾಲುಗಳಲ್ಲಿ ಡಿ.ವಿ.ಜಿಯವರು ಹೇಳ್ತಾರೆ. ಅಂದರೆ ಜೀವನ ನಡೆಸುವುದು ಒಂದು ವಿಶೇಷವಾದ ಕಲೆ. ಅದಕ್ಕೆ ಸಾವಿರಾರು ನಿಯಮಗಳನ್ನು, ಸಾವಿರಾರು ಉಪಾಯಗಳನ್ನು ಹೇಳಿಕೊಟ್ಟರೂ ಕೂಡ ಅದು ಯಾವುದರಿಂದನೂ ಪ್ರಯೋಜನ ಆಗೋದಿಲ್ಲ. ನಿನ್ನಲ್ಲೇ ಒಂದು ವಿಶೇಷವಾದ ಕೌಶಲ್ಯ ಇದೆ, ಕುಶಲತೆ ಇದೆ. ಜೀವನವನ್ನು ಹೇಗೆ ನಡೆಸಬೇಕು ಎನ್ನುವ ಒಂದು ವಿಶೇಷವಾದ ಜ್ಞಾನವಿದೆ. ಅದನ್ನು ಕಂಡುಕೋ, ಆವಾಗ ನಿನಗೆ ಜಯ ಸಿಗುತ್ತೆ ಅಂತ ಹೇಳ್ತಾರೆ ಮಾನ್ಯ ಡಿ.ವಿ.ಜಿಯವರು. ಈಗ 3ನೆಯ ಕವನವನ್ನು ನೋಡುವ ಸಮಯ. ಆ ಸಾಲುಗಳು ಹೇಗಿವೆ ಎಂದು ನೋಡೋಣ. ತಲೆ ಕೊಡವ ತಳೆದಿರಲು ಕೈ ಕತ್ತಿ ಪಿಡಿದಿರಲು. ತಲೆ ಕೊಡವ ತಳೆದಿರಲು ಕೈ ಕತ್ತಿ ಪಿಡಿದಿರಲು. ಬಳುಕು ಹಗ್ಗದ ಮೇಲೆ ತಾನಡಿಯ ನಿಡುತ್ತ. ತಲೆ ಕೊಡವ ತಳೆದಿರಲು ಕೈ ಕತ್ತಿ ಪಿಡಿದಿರಲು. ಬಳುಕು ಹಗ್ಗದ ಮೇಲೆ ತಾನಡಿಯ ನಿಡುತ್ತ. ಕೆಲ ಬಲಕ್ಕೆ ಬೀಳದೆ ಮುನ್ನಡೆವ ಡೊಂಬನುಪಾಯ. ಕೆಲ ಬಲಕ್ಕೆ ಬೀಳದೆ ಮುನ್ನಡೆವ ಡೊಂಬನುಪಾಯ. ಕಲೆಯೇ ಜೀವನ ಯೋಗ ಮಂಕುತಿಮ್ಮ. ಇನ್ನೊಮ್ಮೆ ಈ ಕವನವನ್ನು ನೋಡೋಣ. ತಲೆ ಕೊಡವ ತಳೆದಿರಲು ಕೈ ಕತ್ತಿ ಪಿಡಿದಿರಲು. ಬಳುಕು ಹಗ್ಗದ ಮೇಲೆ ತಾನಡಿಯ ನಿಡುತ್ತ. ಕೆಲ ಬಲಕ್ಕೆ ಬೀಳದೆ ಮುನ್ನಡೆವ ಡೊಂಬನುಪಾಯ. ಕಲೆಯೇ ಜೀವನ ಯೋಗ ಮಂಕುತಿಮ್ಮ ಅಂತ ಜೀವನದ ಬಗ್ಗೆ ತುಂಬ ಸುಂದರವಾಗಿ ಡಿ.ವಿ.ಜಿಯವರು ವಿವರಿಸಿದ್ದಾರೆ. ತಲೆಯ ಮೇಲೆ ಕೊಡ ಇಟ್ಕೊಂಡು ನೀವು ಡೊಂಬು ನಾಟನ ನೋಡಿರಬಹುದು.
ತಲೆ ಮೇಲೆ ಕೊಡ ಇಟ್ಕೊಂಡು ಒಂದು ಕೈಯಲ್ಲಿ ಕತ್ತಿಯನ್ನು ಇಟ್ಕೊಂಡು ಹಗ್ಗದ ಮೇಲೆ ಎರಡೂ ಕಡೆ ಕೋಲುಗಳಿಗೆ ಹಗ್ಗನ ಕಟ್ಟಿರ್ತಾರೆ. ಆ ಹಗ್ಗದ ಮೇಲೆ ಎಡಕ್ಕೆ ಬಲಕ್ಕೆ ಬೀಳದೇ ಇರೋ ಥರ ಸಮನಾಗಿ ಬ್ಯಾಲೆನ್ಸ್ ಮಾಡ್ಕೋತಾ ನಡೀತಾನಲ್ಲ ಆ ಡೊಂಬ, ಅದೇ ರೀತಿ ಜೀವನ ನಡೆಸೋದು ಅಂತ ಹೇಳ್ತಾರೆ. ಅಂದರೆ ಎಷ್ಟು ಜಾಣ್ಮೆಯಿಂದ ಎಷ್ಟು ಹುಷಾರಾಗಿ ಕಾಲಿಡಬೇಕು ಅನ್ನೋದು ನಿಮಗೆ ಇದರಿಂದ ಅರ್ಥ ಆಗುತ್ತೆ ಅಂತ ಅಂದ್ಕೊತೀನಿ. ಈಗ ಕೊನೆಯ ಕವನ, 4ನೆಯ ಕವನ. ಈ ಕವನದ ಸಾಲುಗಳು ಹೀಗಿವೆ. ಬಹುವಿದ್ಯೆ ಬಹುತರ್ಕ ಬಹುನೇಮ ಬೇಕಿಲ್ಲ, ಬಹುವಿದ್ಯೆ ಬಹುತರ್ಕ ಬಹುನೇಮ ಬೇಕಿಲ್ಲ, ವಹಿಸಿ ಜೀವನ ಭರವನದು ಹಗುರೆನಿಪುವಲ್, ವಹಿಸಿ ಜೀವನ ಭರವನದು ಹಗುರೆನಿಪುವಲ್. ಸಹನೆ ಸಹನೆ ಸಮರಸ ಭಾವವಂತಹ ಪರೀಕ್ಷೆಗಳು, ಸಹನೆ ಸಮರಸ ಭಾವವಂತಹ ಪರೀಕ್ಷೆಗಳು, ವಿಹಿತವಾತ್ಮದ ಹಿತಕ್ಕೆ, ವಿಹಿತವಾತ್ಮದ ಹಿತಕ್ಕೆ ಮಂಕುತಿಮ್ಮ ಅಂತ ಹೇಳ್ತಾರೆ ಈ ಕವನದಲ್ಲಿ. ಇನ್ನೊಮ್ಮೆ ಕವನ ನೋಡೋಣ. ಬಹುವಿದ್ಯೆ ಬಹುತರ್ಕ ಬಹುನೇಮ ಬೇಕಿಲ್ಲ, ವಹಿಸಿ ಜೀವನ ಭರವನದು ಹಗುರೆನಿಪುವಲ್. ಸಹನೆ ಸಮರಸ ಭಾವ ಅಂತಃ ಪರೀಕ್ಷೆಗಳು, ಸಹನೆ ಸಮರಸ ಭಾವವಂತಹ ಪರೀಕ್ಷೆಗಳು, ವಿಹಿತವಾತ್ಮದ ಹಿತಕ್ಕೆ, ವಿಹಿತವಾತ್ಮದ ಹಿತಕ್ಕೆ ಮಂಕುತಿಮ್ಮ. ಈ ಕವನದಲ್ಲಿ ಡಿ ವಿ ಜಿಯವರು 3ನೇ ಕವನದಲ್ಲಿ ಹೇಳಿದ್ದಕ್ಕೆ ವ್ಯತಿರಿಕ್ತವಾದದ್ದನ್ನು ಹೇಳ್ತಾ ಇದ್ದಾರೆ. 3ನೇ ಕವನದಲ್ಲಿ ಹೇಳ್ತಾರೆ, ಡೊಂಬರ ರೀತಿಯಲ್ಲಿ ನಾವು ಹಗ್ಗದ ಮೇಲೆ ಒಂದು ಕಾಲಾದ್ಮೇಲೆ ಇನ್ನೊಂದು ಕಾಲನ್ನು ಇಡ್ತಾ ಎಚ್ಚರಿಕೆಯಿಂದ ಎಡಗಡೆ ಬಲಗಡೆ ಬೀಳದೇ ಇರೋ ಥರ ನಡಿಬೇಕು ಅಂತ ಹೇಳ್ತಾರೆ. ಜೀವನ ನಡೆಸೋದು ಎಷ್ಟು ಕಷ್ಟ ಅಂತ ಒಂದು ರೀತಿಯ ಭಯ ಆಗುತ್ತೆ. ಈ ಕವನದಲ್ಲಿ ಹೇಳ್ತಾರೆ, ತುಂಬ ಜೀವನ ನಡೆಸೋದಕ್ಕೆ ಜೀವನ ಹಗುರವಾಗಿರಬೇಕು ಅನ್ನೋದಕ್ಕೆ ತುಂಬ ವಿದ್ಯೆ, ತುಂಬ ತರ್ಕ, ತುಂಬ ನಿಯಮಗಳನ್ನು ಪಾಲಿಸಬೇಕಾಗಿಲ್ಲ, ಅಷ್ಟೊಂದೇನೂ ಮಾಡಬೇಕಾಗಿಲ್ಲ. ಸಹನೆ, ತಾಳ್ಮೆ ಇರಬೇಕು, ಮತ್ತು ಎಲ್ಲ ಬೇರೆಯವ್ರ ಜೊತೆ ಚೆನ್ನಾಗಿ ಬೆರೆತು ಹೋಗುವಂತಿರಬೇಕು. ಆಮೇಲೆ ನಾನು ಮಾಡುತ್ತಿರುವುದು ಸರಿ ಇದೆಯೋ ಇಲ್ವೋ ಅಂದ್ಬಿಟ್ಟು ನಿನಗೆ ಅಂತರಂಗದಲ್ಲಿ ಒಳಗಡೆ ಮನಸ್ಸಿಗೆ ಗೊತ್ತಾಗೋ ಥರ ಇರಬೇಕು. ಇಷ್ಟು ನೀನು ಗಮನಿಸಿದರೆ ಜೀವನ ತುಂಬ ಹಗುರವಾಗಿ ನಡೆಸ್ಬೋದು, ಸುಲಭವಾಗಿ ನಡೆಸ್ಬೋದು, ಆರಾಮವಾಗಿರ್ಬೋದು ಅಂತ ಹೇಳ್ತಾರೆ ಡಿ ವಿ ಜಿಯವರು. ನಿಮಗೆ ಈ ಕವನಗಳು ಇಷ್ಟವಾದವು ಅಂತ ಭಾವಿಸ್ತೀನಿ. ಮತ್ತೆ ಮುಂದೆ 3ನೇ ಸಂಚಿಕೆಯಲ್ಲಿ ಭೇಟಿಯಾಗೋಣ.